ಫ್ರೆಂಡ್ಸ್ ಎಲ್ಲ ಆರಿಸ್ತಿದ್ದೆ. ಇವಾಗ ಟೈಮ್ ಬಂದುಬಿಟ್ಟು ರಾತ್ರಿ 9 ಗಂಟೆ ಆಗಿದೆ. ಇವಾಗ ಕೆಲಸದಿಂದ ಬಂದು ಟೀ ಎಲ್ಲ ಕುಡಿದಾಯಿತು. ಅಮ್ಮ ಫೋನ್ ಮಾಡಿದರು, ಫ್ರೆಂಡ್ಸ್ ಎಲ್ಲ ಕಳಿಸು, ಅದೇನು ಒಬ್ಬಳೇ ಮಾಡ್ಕೋತೀಯ, ಸಾಕಾಗಿ ಬಂದಿರ್ತೀಯ ಅಂತ ಹೇಳಿ. ಇನ್ನು ಇಷ್ಟು ನಾನು ಒಬ್ಬಳೇ ಕೂತ್ಕೊಂಡು ಆರಿಸ್ಬೇಕಾಗಿತ್ತು. ಇವಾಗ ಈ ಸೊಪ್ಪು ಕಳಿಸಿದ್ರೆ ಅಮ್ಮ ನೀಟಾಗಿ ಆರಿಸಿ ಕಳಿಸ್ತಾರೆ. ಇದು ಇಟ್ಕೊಳ್ರಿ, ಸ್ವಲ್ಪ ಇದು ಫೋನ್ ಇಟ್ಕೊಳ್ರಿ, ಇಲ್ಲ ನಿಮ್ಗಂತೂ ಒಂದೂ ಆಗಲ್ಲ. ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಇಟ್ಟಿದ್ದೀನಿ. ಇದೆಲ್ಲ ಅಮ್ಮಂಗೆ ಹಾಕಿ ಕಳಿಸಿದ್ರೆ ಎಲ್ಲ ಆರಿಸಿ ಕೊಡ್ತಾರೆ ಫ್ರೆಂಡ್ಸ್. ಇದು ಮೆಂತ್ಯ ಸೊಪ್ಪು ಸಖತ್ತಾಗಿತ್ತು, ತರಕಾಗಿಲ್ವಾ ಇನ್ನೊಂದು ಸ್ವಲ್ಪ? ಏನು ಹ್ಞೂ, ಎಲ್ಲದಕ್ಕೂ ಹ್ಞೂ. ಅವ್ರಿಗೆ ಎಷ್ಟದ ಇದು ಹೇಳಿದ್ರಲ್ಲ ಕಬ್ಬು, ಎಷ್ಟಿದ್ದು? ಎಷ್ಟು ಪೀಸ್ ಇದಾವೆ? ಅದು ನಾ ಎಷ್ಟೇನು 1 2 3 4 5 ಇಷ್ಟು ಸಾಕು ಅವ್ರಿಗೆ. ಕೊಟ್ಟೆ ಹೋಗ್ತೀರಾ ಹಿಂಗೆ? ಹೆಂಗಿಡಪ್ಪ. ಬೇಗ ಬರ್ರಿ. ಪಾಮಾಯಿಲು, ದೀಪದೆಣ್ಣೆ. ಪಾಮಾಯಿಲ್ ಬೇಡವಾ? ರಾವ್ ಪಾಮಾಯಿಲ್, ಶೇಂಗಾ, ಕಡಲೆ, ಎಳ್ಳು, ಬೆಲ್ಲ. ಹಾಂ ಸರಿ. ಹಾಯ್ ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಅಮ್ಮ ಸ್ವಲ್ಪ ಮೊಳಕೆ ಕಾಳು ಕೂಡ ನನಗೆ ನೆನ್ಸಕ್ಕೆ ಟೈಮ್ ಆಗಿಲ್ಲ, ನೆನಪು ಕೂಡ ಆಗಿಲ್ಲ. ಸೊ ಗಾಡಿಯಲ್ಲಿ ಹೋಗುವಾಗ ನೆನಪಾಯಿತು, ಅಮ್ಮಂಗೆ ಹೇಳಿದ್ದೆ. ಸೊ ಮೊಳಕೆ ಕಟ್ಟಿ ಕಳಿಸಿದ್ದಾರೆ ಪಾಪ. ಮೊಳಕೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಬೆಳಗ್ಗೆ ಮಾಡಬೇಕು. ಇದು ಹಾಗೆ ಫ್ರಿಜ್ಜಲ್ಲಿ ಇಡ್ತೀನಿ ಫ್ರೆಂಡ್ಸ್. ಹಾಗೆ ಇದೊಂದಷ್ಟು ಕಳಿಸಿದ್ದಾರೆ. ಇನ್ನು ನಾನು ಒಂದು ಸ್ವಲ್ಪ ತರಕಾರಿ ಎಲ್ಲ ಇವಾಗ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಸುಲ್ಕೊಂಡ್ಬಿಡೋಣ ಬೇಗ ಬೇಗ. ಆಲ್ರೆಡಿ 11 ಗಂಟೆ ಆಗಿದೆ ಫ್ರೆಂಡ್ಸ್. ನಮ್ಮಮ್ಮ ಈ ವಿಡಿಯೋ ನೋಡಿದ್ರೆ ಖಂಡಿತ ಬೈತಾರೆ. ಸೊ ಇಷ್ಟೊತ್ತಾದ್ರೂ ನಿನ್ನ ಕೆಲಸ ಮುಗ್ದಿಲ್ವಾ ಅಂತ ಹೇಳಿ ಅವರಿಗೆ ಕೋಪ ಬರುತ್ತೆ ಲೇಟಾಗಿ ಮಲ್ಕೊಂಡ್ರೆ. ಸೊ ಏನು ಮಾಡೋಕ್ಕಾಗಲ್ಲ. ಗ್ಯಾಸ್ ಎಲ್ಲ ಒರೆಸ್ಕೊಂಬಂದೆ, ಪಾತ್ರೆ ಎಲ್ಲ ತೊಳೆಯೋವು ಎಲ್ಲ ಹಾಕಿದೆ, ಬಟ್ಟೆ ಒಣಗಿಸೋವಿದ್ವು, ಬಟ್ಟೆ ಒಣಗಿಸಿದೆ ಫ್ರೆಂಡ್ಸ್. ಮೊನ್ನೆನೇ ನಾನು ಅವರೆಕಾಯಿ ಸುಲಿದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದು ಒಂದು ನನಗೆ ಸ್ವಲ್ಪ ಕಡಿಮೆ ಆಯಿತು ಕೆಲಸ. ಈ ಕಡಲೆ ಗಿಡ ಒಂದು ಸುಲ್ಕೋಬೇಕು ಫ್ರೆಂಡ್ಸ್. ಇನ್ನು ನಾಳೆ ಎಲ್ಲ ತುಂಬ ಕೆಲಸ ಇದ್ದಾವೆ. ಮೊಳಕೆ ಹೇಗೆ ಬಂದಿದೆ ನೋಡೋಣ. ಚೆನ್ನಾಗಿ ಬಂದಿದೆ. ಸ್ವಲ್ಪ ಓಪನ್ ಮಾಡಿ ನೋಡ್ತೀನಿ. ಫ್ರಿಜ್ಜಲ್ಲಿ ಇಡೋದು ಹೊರಗಡೆ ಇಡೋದು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮೊಳಕೆ ಕಾಳು. ಅದರಲ್ಲಿ ಮಡಿಕೆ ಕಾಳು ಉಸುಳಿ ಮಾಡ್ತೀನಲ್ಲ, ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಭೋಗಿ ಹಬ್ಬ ಅಂತಂದರೆ ನಮ್ಮ ಕಡೆ ಇದು ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪಾಲಕ ಸೊಪ್ಪು, ಆಮೇಲೆ ಸಬ್ಬೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಎಳಾರ್ಬೆ ಸೊಪ್ಪು, ಇಷ್ಟೆಲ್ಲ ಸೊಪ್ಪುಗಳು ನಾನು ಅಮ್ಮ ಆರಿಸಿ ಕಳಿಸಿದ್ರು. ಎಲ್ಲ ತೊಳೆದು ಇಟ್ಟಿದ್ದೀನಿ. ಇದು ಕಟ್ ಮಾಡ್ಕೋಬೇಕು. ಹಾಗೆ ಇದು ಎಲ್ಲ ಥರದ ಕಾಳುಗಳು. ಸೊ ನೋಡ್ತಾ ಇರ್ಬೇಕು ನೀವು, ಎಲ್ಲನೂ ನಿಮಗೆ ಕಾಣ್ತಾ ಇದೆ. ತೊಗರಿಬೇಳೆ, ಹೆಸರು ಕಾಳು, ಅಲಸಂದೆ ಕಾಳು, ಆಮೇಲೆ ಬಟಾಣಿ ಕಾಳು, ಶೇಂಗಾ, ಕಡಲೆಕಾಳು, ಕಡಲೆಬೇಳೆ, ತೊಗರಿ ಬೇಳೆ. ಸೊ ಎಲ್ಲ ಕಾಳುಗಳನ್ನು ಹಾಕಿದ್ದೀವಿ. ಸೊ ನೋಡಿ ಇಷ್ಟೊಂದು ಇದೆ. ಹಾಗೆ ಇಲ್ಲಿ ಪ್ರತಿಯೊಂದು ತರಕಾರಿನೂ ಕೂಡ ಹಾಕಿದ್ದೀನಿ. ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಗೆಣಸು, ಬದನೆಕಾಯಿ, ಚಪ್ರದವರೆಕಾಯಿ, ಅವರೆಕಾಯಿ, ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ ಮೂಲಂಗಿ. ಇಷ್ಟು ತರಕಾರಿಗಳನ್ನು ಹಾಕಿದ್ದೀನಿ. ಹೀಗೆ ಹಸಿಮೆಣಸಿನ್ಕಾಯಿ, ಮುಖ್ಯವಾಗಿ ಕಬ್ಬು. ಸೊ ಕಬ್ಬು ಕೂಡ ಹಾಕಬೇಕು. ಯಾವ್ಯಾವ ತರಕಾರಿ ಇದನ್ನು ಪ್ರತಿಯೊಂದನ್ನು ಕೂಡ ಹಾಕ್ತೀವಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ಎಳ್ಳು. ಸೊ ಎಳ್ಳು ಕೂಡ ಹಾಕ್ತೀನಿ. ಇವಾಗ ಇದನ್ನೆಲ್ಲ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಹಾಕಿ ವಿಷಲ್ ಮಾಡಿಬಿಡ್ತೀನಿ. ಬನ್ನಿ ಒಂದೊಂದೇ ಆಗಿ ಹಾಕೋಣ. ನೀರು ಬಿಸಿ ಆಗಿದೆ. ಇದು ಕಾಳುಗಳೆಲ್ಲ ಹಾಕ್ತೀನಿ. ಕಾಳು ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಟೊಮೊಟೊ ಹಣ್ಣು ಹಾಕ್ತೀನಿ. ಸೊ ಟೊಮೊಟೊ ಹಣ್ಣು ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದೊಂದೇ ಹಾಕೋದು. ಹಾಗೆ ಇವಾಗ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರೇ ತುಂಬ್ತಾ ಇದೆ ಫ್ರೆಂಡ್ಸ್.
ಹಾಗೆ ಇವಾಗ ಇದು ಒಂದು ತಟ್ಟೆಗೆ ಹಾಕ್ಕೊಂಡು ಹಾಕ್ಬಿಡೋಣ, ಅಥವಾ ಹೀಗೆ ಹಾಕ್ಬಿಡ್ತೀನಿ. ಸೊ ಇದನ್ನೆಲ್ಲ ಒಂದು ಕಡೆ ಎಳ್ಕೊಂಡ್ಬಿಟ್ಟು, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಖಾರವಾಗಿರೋದನ್ನೇ ಹಾಕ್ತಾಯಿದ್ದೀನಿ. ಯಾಕಂದರೆ ಪ್ರತಿಯೊಂದು ತರಕಾರಿನೂ ಹಾಕಿರ್ತೀನಲ್ಲ ಫ್ರೆಂಡ್ಸ್, ಸೊ ಸಿಹಿ ಆಗಬಾರ್ದು ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಹಾಗೆ ನೋಡಿ, ಎಳ್ಳು ಕ್ಲೀನಾಗಿದೆ, ಎಳ್ಳು ಹಾಕ್ತಾಯಿದ್ದೀನಿ. ನಮ್ಮ ಭೋಗಿ ಹಬ್ಬ. ಇವಾಗ ಸೊಪ್ಪು ಕಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಇದಕ್ಕೆ ಎಲ್ಲ ಹಾಕಿದ್ದೀನಿ, ಸೊಪ್ಪು ಕೂಡ ಕಟ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಸೊ ಜೀರಿಗೆ ಹಾಕ್ಕೊಂಡಿದ್ದೀವಿ. ಹಾಗೆ ಒಂಚೂರು ಅರಶಿನ ಪುಡಿ ಹಾಕ್ತೀನಿ, ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಅರಶಿನ ಜಾಸ್ತಿನೇ ಹಾಕ್ಕೊಳ್ಳೋದು, ಸೊ ಅರಶಿನ ಹಾಕ್ಕೊಂಡಿದ್ದೀನಿ. ಎಳ್ಳು ಅವಾಗಲೇ ಹಾಕ್ಕೊಂಡಿದ್ದೆ. ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಉಕ್ಕಿ ಬರಬಾರ್ದು ಅಷ್ಟೇ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಹಾಕ್ಲಾ ಅಂತ ನೋಡ್ತಾ ಇದ್ದೀನಿ, ಉಕ್ಕಿ ಬರೋದಿಲ್ಲ ಅವಾಗ. ಇವಾಗ ಇದು ಒಂದು 5-6 ವಿಷಲ್ ಆಗಬೇಕು. ಯಾಕಂದರೆ ಪ್ರತಿಯೊಂದನ್ನು ಹಾಕಿದ್ದೀವಿ, ಚೆನ್ನಾಗಿ ವಿಷಲ್ ಆದರೆ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಇನ್ನೂ ಸ್ವಲ್ಪ ಇಷ್ಟಿದ್ದೀನಿ, ಸೊಪ್ಪು ಹಾಕ್ಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಇದು ಹಾಕ್ಬಿಟ್ಟು ಇದೆಲ್ಲ ಜೋಡಿಸ್ಕೊಳ್ಳೋದೆ ಏನು, ಹಿಂಗೆ ಹಾಕ್ಬಿಡ್ತೀವಿ ಎಲ್ಲನೂ ಒಟ್ಟಿಗೆ. ಸ್ವಲ್ಪ ಎಲ್ಲ ಜೋಡಿಸ್ಕೊಳ್ಳೋದೇ ಕಷ್ಟ ಫ್ರೆಂಡ್ಸ್. ಹೊರಗಡೆ ಹೋಗಿದ್ದಾರೆ ನಮ್ಮ ಮನೆಯವರು, ಅವ್ರಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ. ಇನ್ನು ಎಣ್ಗಾಯಿ ಮಾಡಬೇಕು. ಸೊ ಇದು ಒಂದು ಇಷ್ಟಿದೆ, ಹಾಕ್ಬಿಡ್ತೀವಿ. ಮತ್ತೆ ಯಾಕೆ ಇಟ್ಕೊಳ್ಳೋದು ಸುಮ್ಮನೆ. ಲಿಡ್ ಕ್ಲೋಸ್. ಸೊ ಇದು ಒಂದು 5-6 ವಿಷಲ್ ಆಗೋ ತನಕ ತೆಗಿಯೋದೇ ಬೇಡ, ನೋಡೋದು ಬೇಡ. ಇನ್ನು ಎಣ್ಗಾಯಿ ಮಾಡ್ಕೊಂಡ್ಬಿಡ್ತೀನಿ. ಇದೆಲ್ಲ ಹೆಂಗೆ ಬಿಟ್ಕೊಂಡಿದ್ದೀನಿ ಗೊತ್ತಾ ಫ್ರೆಂಡ್ಸ್, ನೋಡಿ. ಸೊ ನೋಡಿ, ಎಲ್ಲ ಅಲ್ಲಲ್ಲೇ ರಂಪ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ತೆಗಿಬೇಕು. ಹಾಗೆ ಇಲ್ಲಿ ಗೆಣಸು, ಗೆಜರಿ, ಕಬ್ಬು ಎಲ್ಲ ಇಟ್ಟಿದ್ದೀನಿ. ಈ ಕಡೆ ಒಂದು ಸ್ವಲ್ಪ ಸಾಮಾನು, ಈ ಕಡೆ ಒಂದು ಸ್ವಲ್ಪ ಎಲ್ಲ ಎತ್ತಿಡಬೇಕು. ಕಬ್ಬು ಕಟ್ ಮಾಡ್ಕೊಂಡಿದ್ದು ಹಾಗೆ ಇಟ್ಟಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೋತೀನಿ ಇವಾಗ. ಇವಾಗ ಎಣ್ಗಾಯಿ ಮಾಡೋಣ ಅಂತ ಹೇಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಮಸಾಲೆ ಎಲ್ಲ ಶೇಂಗಾ, ಎಳ್ಳು, ಕೊಬ್ಬರಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಹಸಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದರಲ್ಲಿ ಹೋಗಿ ನಾವು ಫಿಲ್ ಮಾಡಬೇಕು. ಸೊ ಫಿಲ್ ಮಾಡಿ ಎಣ್ಣೆ ಬಿಸಿ ಆಗಿದೆ, ಸೊ ಎಣ್ಣೆಯಲ್ಲಿ ಬಿಡೋಣ ಫ್ರೆಂಡ್ಸ್. ಬದನೆಕಾಯಿಗೆ ಎಲ್ಲ ಕಟ್ ಮಾಡಿಕೊಂಡು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಎಣ್ಗಾಯಿ ಮಾಡ್ತಾಯಿದ್ದೀನಿ. ಸೊ ಗಟ್ಟಿ ಸೊಪ್ಪು ಪಲ್ಯ, ಬಜ್ಜಿ ಪಲ್ಯಗೆ ಜೊತೆಗೆ ಎಣ್ಗಾಯಿ, ಮಡಿಕೆ ಕಾಳು, ಉಸುಳಿ, ಚಟ್ನಿ ಪುಡಿ ಇವೆಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ಮಕರ ಸಂಕ್ರಾಂತಿ ವಿಶೇಷವಾಗಿ ಭೋಗಿ ಹಬ್ಬ ಅಲ್ವಾ, ವೆರೈಟಿಯಲ್ಲಿ ಪಲ್ಯ ಮಾಡಬೇಕು. ಸೊ ಇವಾಗ ಒಗ್ಗರಣೆ ಹಾಕಿದ್ದೀನಿ. ಫೈನಲಿ ನಾನು ಮಸಾಲೆ ಮಿಕ್ಸಿ ಮಾಡ್ಕೋಬೇಕಿತ್ತು ಗಟ್ಟಿ ಸೊಪ್ಪು ಪಲ್ಯಂದು. ಸೊ ಕೈ ಕೊಯ್ಕೊಂಬಿಟ್ಟೆ ಫ್ರೆಂಡ್ಸ್. ಕೊಬ್ಬರಿ ಎಬ್ಬಕ್ಕೆ ಹೋಗಿ ಚಾಕುಯಿಂದ ಫುಲ್ಲು ಕೈ ಕೊಯ್ಕೊಂಬಿಟ್ಟೆ. ಇನ್ನೂ ರಕ್ತ ತುಂಬ ಬರ್ತಾಯಿತ್ತು. ಹೋಗಿ ಕೈಯೆಲ್ಲ ತೊಳ್ಕೊಂಬಿಟ್ಟು ಸೊ ಸ್ವಲ್ಪ ಡೆಟಾಲ್ ಹಾಕ್ಕೊಂಡೆ. ನನಗಂತೂ ಸಿಕ್ಕಾಪಟ್ಟೆ ಒಂಥರ ಜಲ್ ಅಂದ್ಬಿಡ್ತು. ಇನ್ನು ಈ ಬಜ್ಜಿ ಪಲ್ಯ ಒಗ್ಗರಣೆ ಹಾಕಬೇಕು. ಸೊ ಏನಪ್ಪ, ಇವ್ರು ಇದ್ದಿದ್ರೆ ಎಷ್ಟೋ ಹೆಲ್ಪ್ ಮಾಡ್ತಾಯಿದ್ರು. ಸೊ ಇವರು ಇಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಅದರಲ್ಲೇ ಸ್ವಲ್ಪ ಡೆಟಾಲೆಲ್ಲ ಹಾಕ್ಕೊಂಡು ಕೆಲಸ ಮಾಡಿಕೊಂಡೆ. ರೊಟ್ಟಿ ಹಾಕಬೇಕಿತ್ತು, ರೊಟ್ಟಿ ಹಾಕೋದು ಕ್ಯಾನ್ಸಲ್ ಮಾಡಿಬಿಟ್ಟೆ ಫ್ರೆಂಡ್ಸ್. ನಾನು ಕಡ್ಕಲ್ ರೊಟ್ಟಿ ಇತ್ತಲ್ಲ ಅದಕ್ಕೆ ಬಿಟ್ಟೆ. ಸೊ ಆಗೋದಿಲ್ಲ, ಇನ್ನು ರೊಟ್ಟಿ ಹಾಕೋಕ್ಕಂತೂ ಆಗೋದಿಲ್ಲ. ಸೊ ಬ್ಲಡ್ ಕೂಡ ಬರ್ತಾ ಇದೆ, ರೊಟ್ಟಿ ಹಾಕಿದರೆ ಚೆನ್ನಾಗೂ ಅನಿಸೋದಿಲ್ಲ ಅಂತ ಹೇಳಿ. ಸೊ ಏನು ನಾನು ಹಿಂದಿನ ದಿನ ಕಡ್ಕಲ್ ರೊಟ್ಟಿ ಸ್ನಾನ ಮಾಡ್ಕೊಂಡು ಮಾಡಿದ್ನೋ ಅದಕ್ಕೆ ಬಿಟ್ಬಿಟ್ಟೆ. ಸೊ ಫೈನಲಿ ಎಲ್ಲ ಕೆಲಸ ಮುಗೀತಾ ಕೈ ಕೊಯ್ಕೊಂಬಿಟ್ಟೆ. ಅಮ್ಮಂಗೆ ಹೇಳಿದೆ ಹಿಂಗಾಯಿತು ಅಂತ ಹೇಳಿ. ಚಾಕುಯಿಂದ ಯಾರಾದರೂ ತೆಗಿಯಕ್ಕೆ ಹೋಗ್ತಾರಾ ಅಂತ ಹೇಳಿ ಬೈದರು. ಸೊ ಎಳಿಗೆ ಮನೆಯಲ್ಲಿ ಕೊಬ್ಬರಿ ತುರ್ಕೊಂಡ್ರೆ ಆಗ್ತಿತ್ತು, ಒಳ್ಳೆ ಏನಾದರೂ ಒಂದು ಮಾಡ್ಕೋತೀಯಾ ಅಂತ ಹೇಳಿ ಅಮ್ಮ
ಬೈದರು ಅಂದರೆ ಸೊ ನಾನು ಒಳ್ಳೇದಕ್ಕೆ ಹೇಳಿದರು. ಇನ್ನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೈವೇದ್ಯ ಮಾಡಬೇಕಲ್ಲ ದೇವರಿಗೆ. ಸೊ ನೈವೇದ್ಯ ಎಲ್ಲ ಒಂದು ತಟ್ಟೆಯಲ್ಲಿ ಎಲ್ಲ ಏನೆಲ್ಲ ಮಾಡಿದ್ನೋ ಅದೆಲ್ಲ ಹಾಕ್ತಾಯಿದ್ದೆ ಫ್ರೆಂಡ್ಸ್. ಚಟ್ನಿ ಪುಡಿ, ಗುರಾಳ್ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಮಡಿಕೆ ಕಾಳು ಉಸುಳಿ ಎಲ್ಲ ಮಾಡಿದ್ನಲ್ಲ, ಸೊ ಎಲ್ಲ ಒಂದು ಕಡೆಯಿಂದ ಹಾಕ್ಕೊಳ್ತಾ ಇದ್ದೆ. ಈ ಭೋಗಿ ಹಬ್ಬ ಅಂದ್ರೇ ಒಂಥರ ಇಷ್ಟ ಅನಿಸುತ್ತೆ ಫ್ರೆಂಡ್ಸ್. ವರ್ಷದ ಮೊದಲ ಹಬ್ಬ ಕೂಡ. ಸೊ ಈ ಥರ ಜೋಳದ ರೊಟ್ಟಿ, ಪಲ್ಯಗಳು, ಚಟ್ನಿ ಪುಡಿಗಳು ಅಂತ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಫೈನಲಿ ನಾನು ಪೂಜೆ ಮಾಡಿ ನೈವೇದ್ಯ ಕೂಡ ಮಾಡಿದೆ. ಸೊ ಇವಾಗ ಇವರು ಕೂಡ ಬಂದಿದ್ದರು, ಕೈಗೆ ಪ್ಲಾಸ್ಟರ್ ತೊಗೊಂಡು ಬಂದಿದ್ರು. ಇವಾಗ ಅವರಿಗೆ ಕೂಡ ಊಟಕ್ಕೆ ಕೊಡಬೇಕು. ಫ್ರೆಂಡ್ಸ್, ಎಲ್ಲ ಅಡುಗೆ ಆಗಿದೆ. ಎಣ್ಗಾಯಿ, ಇದು ಮಡಿಕೆ ಕಾಳು ಉಸುಳಿ, ಮೊಸರು, ಗುರಾಳ್ ಪುಡಿ, ಹಾಗೆ ಶೇಂಗಾ ಚಟ್ನಿ. ಸೊ ಇದು ಎಳ್ಳು ಪುಟಾಣಿ ಹಾಕಿ ಚಟ್ನಿ ಪುಡಿ. ಇದು ಮೇಯ್ನಾಗಿ ಭೋಗಿ ಹಬ್ಬದ ಪಲ್ಯ, ಗಟ್ಟಿ ಸೊಪ್ಪು ಪಲ್ಯ ಅಂತೀವಿ. ಹಾಗೆ ಕಡ್ಕಲ್ ರೊಟ್ಟಿ, ಇದಕ್ಕೆ ಎಳ್ಳು ಹಾಕಿ ಮಾಡಿರೋದು ಕಡ್ಕಲ್ ರೊಟ್ಟಿ. ಇವ್ರು ಊಟ ಮಾಡ್ತಾ ಇದ್ದಾರೆ. ಹೆಂಗಿದೆ ರೀ? ಚೆನ್ನಾಗಿದೆನಾ? ಯಾವುದಕ್ಕಾದ್ರೂ ಉಪ್ಪು ಏನಾದರೂ ಹಾಕಬೇಕಾ? ಎಲ್ಲ ಕರೆಕ್ಟು? ಓಕೆ. ಇವಾಗ ಇದು ನಾನು ತಟ್ಟೆ ಮಾಡ್ಕೊಂಡಿದ್ದೀನಿ, ಈ ಊಟ ಮಾಡ್ತೀನಿ ಫ್ರೆಂಡ್ಸ್. ಸೊ ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ. ಹಾಗೆ ಅನ್ನ ಕೂಡ ಇದೆ. ಅನ್ನ ಊಟ ಮಾಡ್ತೀರಾ, ಬರೀ ರೊಟ್ಟಿ ತಿಂತೀರಾ? ಅನ್ನ ಊಟ ಮಾಡ್ತೀರಾ? ಇದಕ್ಕೆ ಅನ್ನ ಊಟ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ಈ ಥರ ಕಾಳು ಪಲ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್.